ನನ್ನ ಅಭಿವೃದ್ಧಿಯಲ್ಲಿ ನಾನು ಎಂದಿಗೂ ಕದಲುವುದಿಲ್ಲ ಎಂದು ಹೇಳಿದೆನು. ಬುಧವಾರ 8ನೇ ಜನವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 3ನೇ ವಚನ. ಪಟ್ಟಣದಲ್ಲಿ ನಿನಗೆ ಆಶೀರ್ವಾದ, ಹೊಲದಲ್ಲಿ ನಿನಗೆ ಆಶೀರ್ವಾದ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ಮೋಶೆಗೆ ದೇವರಿಗೆ ವಿಧೇಯರಾದಂಥವರಿಗೆ ಕೊಡುವಂಥ ಆಶೀರ್ವಾದವನ್ನು ತಿಳಿಸಿದ್ದನ್ನು ಮೋಶೆಯು ತನ್ನ ಜನರಿಗೆ ಹೇಳುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಿಧೇಯನಾಗಿ ಆಶೀರ್ವಾದ ಹೊಂದು. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ಇಸ್ರಾಯೇಲ್ ಜನರಿಗೆ ತಾವು ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಕರೆಕೊಂಡು ಹೋಗಿ ಅವರಿಗೆ ಸ್ವಾಧೀನವಾಗಿ ಆ ಸ್ಥಳವನ್ನು ಕೊಟ್ಟಾಗ ಅವರು ಇರಬೇಕಾದಂಥ ರೀತಿಯನ್ನು, ಅವರು ನಡೆದುಕೊಳ್ಳಬೇಕಾದಂಥ ಪ್ರತಿ ವಿಚಾರವನ್ನು ಅವರಿಗೆ ತಿಳಿಸುತ್ತಲೇ ಹೋದನು. ಈ ಒಂದು ಅಧ್ಯಾಯದಲ್ಲಿ ಮೋಶೆಯು ಇಸ್ರಾಯೇಲ್ ಜನರು ದೇವರ ಮಾತಿಗೆ ವಿಧೇಯರಾಗಿದ್ದು ನಡೆದುಕೊಂಡಾಗ ಅವರಿಗೆ ಸಿಗುವಂಥ ಆಶೀರ್ವಾದಗಳ ಬಗ್ಗೆಯೂ ಮತ್ತು ದೇವರಿಗೆ ಅವಿಧೇಯರಾದಾಗ ಅವರು ಅನುಭವಿಸುವಂಥ ಶಾಪಗಳನ್ನು ಕುರಿತಾಗಿ ಬಹಳ ವಿವರವಾಗಿ ಇಲ್ಲಿ ಹೇಳಿರುವಂಥದ್ದನ್ನು ನೋಡುತ್ತೇವೆ. ಮೊದಲನೇದಾಗಿ, ದೇವರಿಗೆ ವಿಧೇಯನಾದಂಥವನನ್ನು ದೇವರು ಪಟ್ಟಣದಲ್ಲೂ ಹೊಲದಲ್ಲಿಯೂ ಆಶೀರ್ವದಿಸುವಂಥವನಾಗಿದ್ದಾನೆ ಎಂಬುವಂಥದ್ದು. ಪಟ್ಟಣಕ್ಕೆ ಹೋಗುವಂಥವರು ತಮ್ಮ ಹೆಚ್ಚಾದಂಥ ಸ್ಥಾನವನ್ನು ಮತ್ತು ಉತ್ತಮವಾದಂಥ ಸ್ಥಿತಿಯನ್ನು ಹುಡುಕಿಕೊಂಡು ಅನೇಕರು ಹೋಗುವಂಥವರಾಗಿರುತ್ತಾರೆ. ಹೊಲದಲ್ಲಿರುವಂಥವರು ಆ ಸ್ಥಳದಲ್ಲಿದ್ದು ಅಲ್ಲಿ ಅಭಿವೃದ್ಧಿ ಕಾಣಲು ಆಶಿಸುವಂಥವರಾಗುತ್ತಾರೆ. ಆದರೆ ಇಲ್ಲಿ ದೇವರು ಕೊಡುವಂಥ ಆಶೀರ್ವಾದವೇನೆಂದರೆ, ನೀವು ಎಲ್ಲಿದ್ದರೂ ಸಹ, ಪಟ್ಟಣದಲ್ಲಾಗಲಿ ಅಥವಾ ಹೊಲದಲ್ಲಾಗಲಿ ಇರುವಾಗ ದೇವರು ಖಂಡಿತವಾಗಿ ನಿಮ್ಮನ್ನು ಇರುವಂಥ ಸ್ಥಳದಲ್ಲಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸುವಂಥವನಾಗಿದ್ದಾನೆ ಎಂಬುದಾಗಿ. ಆ ಸ್ಥಳ ನಮ್ಮನ್ನು ಉತ್ತಮ ಸ್ಥಿತಿಗೆ ತರುವಂಥದ್ದಲ್ಲ, ನಮ್ಮ ಕೆಲಸ ನಮ್ಮನ್ನು ಉತ್ತಮ ಸ್ಥಿತಿಗೆ ತರುವಂಥದ್ದಲ್ಲ. ಇರುವಂಥ ಸ್ಥಳದಲ್ಲಿಯೇ ದೇವರು ನಮ್ಮನ್ನು ಅದ್ಭುತಕರವಾಗಿ ಆಶೀರ್ವಾದ ಮಾಡುತ್ತಾನೆ, ಅಭಿವೃದ್ಧಿಪಡಿಸುತ್ತಾನೆ, ಉನ್ನತಕ್ಕೆ ನಡೆಸುತ್ತಾನೆ. ಅದು ದೇವರಿಗೆ ನಾವು ವಿಧೇಯರಾದಾಗ. ಯಥಾರ್ಥವಾಗಿ ದೇವರಿಗೆ ವಿಧೇಯರಾಗೋಣ, ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಿನಗೆ ವಿಧೇಯರಾಗಲು ನಮ್ಮನ್ನು ಬಲಗೊಳಿಸು. ವಿಧೇಯರಾಗಿ ನಿನ್ನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬಿಡಿದೆವು ತಂದೆಯೇ, ಆಮೆನ್.